ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಮುಂದೆ ಒಂದು ಚಿಕ್ಕ ಸ್ಟೋರಿಯನ್ನು ಹೇಳಲು ಬಯಸುತ್ತೇನೆ. ಸಪೋರ್ಟ್ ಮಾಡ್ತೀರಂತ ಅನ್ಕೊತೀನಿ, ಮಾಡ್ತೀರಾ. ಈ ಸ್ಟೋರಿ ಆಗಿದೆ. ಏನಪ್ಪ ಅಂತಂದರೆ, ಬೆಕ್ಕು ಮತ್ತು ನರಿ ಆತ್ಮೀಯ ಸ್ನೇಹಿತರಂತೆ. ಬೆಕ್ಕು ಮತ್ತು ನರಿ ಆತ್ಮೀಯ ಸ್ನೇಹಿತರಂತೆ. ಹಾಗೆ ಒಂದು ದಿನ ಬೆಕ್ಕು ಮತ್ತು ನರಿ ಹಾದಿಯಲ್ಲಿ ಹೋಗುವಾಗ ಬೆಕ್ಕು ನರಿಗೆ ಹೇಳಿತಂತೆ, ಏನೆಂದು? ಓ ನರಿಯೇ, ನಾನು ಈ ಸಮಾಜಕ್ಕೆ ಎಷ್ಟು ಕೆಟ್ಟ ಅಂತ. ಆಗ ನರಿ ಹೇಳಿತಂತೆ, ಹೋ ಹಾಗೇನಿಲ್ಲ, ಯಾಕೋ, ಹೇಗೆ ಹೇಳ್ತೀಯ ನೀನು ಅಂತ ನರಿ ಬೆಕ್ಕಿಗೆ ಹೇಳಿತಂತೆ. ಆಗ ಬೆಕ್ಕು ಮತ್ತೆ ಅದೇ ಪ್ರಶ್ನೆ ಹಾಕಿತಂತೆ, ಹೌದು, ನಾನು ಈ ಸಮಾಜಕ್ಕೆ ಭಾಳ ಕೆಟ್ಟ ಅಂತ. ಆಗ ನರಿ ಫುಲ್ಲು ಸೀರಿಯಸ್ ಆಗಿ, ಫುಲ್ಲು ಫೀಲಿಂಗಿಂದ, ಯಾಕೋ, ಏನಾಯಿತು, ಪ್ಲೀಸ್ ನನಗೆ ಹೇಳಲ್ಲ ಅಂತ ನರಿ ಕೇಳಿತಂತೆ. ಮುಗ್ಧತೆ ಮನಸ್ಸಿನಿಂದ ನರಿ ಕೇಳಿತಂತೆ. ಆಗ ಬೆಕ್ಕು ಹೇಳಿತಂತೆ, ಹೌದು ನರಿಯೇ, ನಾನು ಈ ಸಮಾಜಕ್ಕೆ ಭಾಳ ಅಂದರೆ ಭಾಳ ಕೆಟ್ಟ. ಯಾಕಂದರೆ ಈ ಸಮಾಜದ ಜನರು ಏನಿದಾರಂದರೆ ನನ್ನನ್ನು ಸಾಕಿಕೊಳ್ಳುತ್ತಾರೆ, ಬಟ್ ನನ್ನ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ನರಿ ಯಾಕೋ, ಹೇಗೆ ಹೇಳ್ತೀಯ ಅಂತ ಮತ್ತೆ ಕೇಳ್ತಂತೆ. ಹೌದು, ನನ್ನನ್ನು ಸಾಕಿಕೊಳ್ಳುತ್ತಾರೆ, ಆದರೂ ನನ್ನ ಮೇಲೆ ಸ್ವಲ್ಪನಾದರೂ ನಂಬಿಕೆ, ಕರುಣೆ ಇಲ್ಲ. ಯಾಕಪ್ಪ ಅಂತಂದರೆ, ಶುಭ ಸಮಾರಂಭದಲ್ಲಿ ನಾನು ಹೋದರೆ ಸಾಕು, ದರಿದ್ರ, ಅಪಶಕುನ, ಅವರು ಯಾವುದೇ ಕಾರಣಕ್ಕೂ ಎಲ್ಲೋ ದೇವಸ್ಥಾನಕ್ಕೂ ಹೋಗಬೇಕಾದ್ರೆ ಅವ್ರ ಮುಂದೆ ನಾನು ಕಾಣಬಾರ್ದು. ಇದು ನಮ್ಮ ಜನರ ಮನಸ್ಥಿತಿ ಎಂದು ಬೆಕ್ಕು ನರಿಗೆ ಹೇಳಿತಂತೆ. ಆಗ ನರಿ ಹೇಳಿತಂತೆ, ವ್ಯತ್ಯಾಸ ಇಷ್ಟೇ ಕಣೋ ಅಂತಂತೆ. ಯಾಕ? ನಿನ್ನನ್ನು ಸಾಕಿಕೊಳ್ಳುತ್ತಾರೆ, ಬಟ್ ನನ್ನನ್ನು ದೂರದಿಂದಲೇ ಓಡಿಸುತ್ತಾರೆ. ಇಲ್ಲಿ ವ್ಯತ್ಯಾಸ ಇಷ್ಟೇ, ಸಾಕಿದರೂ ನಿನ್ನನ್ನು ನಂಬಲ್ಲ, ನನ್ನನ್ನು ದೂರದಿಂದ ಓಡಿಸಿದರೂ ಇವತ್ತು ನಾನು ನರಿಯನ್ನು ನೋಡಿದೆ, ಇವತ್ತು ನನಗೆ ಒಳ್ಳೆಯದಾಗುತ್ತೆ, ಇವತ್ತು ನನಗೆ ನಮ್ಮ ಮನೆಯಲ್ಲಿ ಶುಭ ಸಂಭ್ರಮ ನಡಿಬೋದು, ನನಗೆ ಇವತ್ತು ಹೆಣ್ಣು ದೊರಕಬಹುದು, ನನಗೆ ಇವತ್ತು ಒಂದು ಉದ್ಯೋಗ ದೊರಕಬಹುದು, ನಮ್ಮ ಮನೆಯವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದು ಆಗಬಹುದು ಅಂದ ನಂಬಿಕೆಟ್ಟ ಜನರು ಇವತ್ತು ನಿನ್ನನ್ನು, ಅದೇ ಜನರು ಮನೆಗೆ ನನ್ನನ್ನು ಯಾವುದೇ ಥರದಿಂದ ಸಾಕಿಕೊಳ್ಳೋದಿಲ್ಲ. ಇಲ್ಲಿ ವ್ಯತ್ಯಾಸ ಇಷ್ಟೇ, ಬೆಕ್ಕನ್ನು ಕೆಟ್ಟದಂದಿದ್ದರು, ಆದರೆ ಇಲ್ಲಿ ನಮ್ಮ ಜನರ ಮನಸ್ಥಿತಿ, ಇಲ್ಲಿ ನಮ್ಮ ಜನರು ಮನಸ್ಸು ಶುದ್ಧೀಕರಣವಾಗಿಲ್ಲ. ಯಾಕಂದರೆ ಬೆಕ್ಕನ್ನು ಕೆಟ್ಟದಂದವರೇ ಹಾಲನ್ನು ಉಣಿಸಲು ಬಯಸುತ್ತಾರೆ, ನರಿಯನ್ನು ಒಳ್ಳೆಯದಂದವರೇ, ನರಿಯನ್ನು ನೋಡಿದರೆ ಒಳ್ಳೆಯದಾಗುತ್ತಾ ಅಂದವರೇ ನರಿಯನ್ನು ಓಡಿಸುತ್ತಾರೆ. ಇಲ್ಲಿ ವ್ಯತ್ಯಾಸ ಇಷ್ಟೇ, ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ, ಬರೀ ಸಮಯ ಸಾಧಕರಷ್ಟೇ. ನಮಸ್ಕಾರ, ಥ್ಯಾಂಕ್ ಯು.